ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ಟಾರ್ಟಿಂಗ್ ವಿಡಿಯೋದಲ್ಲೇ V2ನಲ್ಲಿ ಶಾಪಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಬಂದು ಎಕ್ಸಾಕ್ಟಾಗಿ ಯುಗಾದಿ ಹಬ್ಬದ ದಿನ. ಯುಗಾದಿಯಿಂದ ಒಂದು 2-3 ದಿನದ ಹಿಂದೆನೇ ನಾನು ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ನನ್ನ ಮಗನಿಗೆ. ಬಟ್ ಅದು ಅನ್ಫಾರ್ಚುನೇಟ್ಲಿ ಯುಗಾದಿ ಹಬ್ಬದ ದಿನ ಬರಲೇ ಇಲ್ಲ. ಬರುತ್ತಲ್ವ ಬಿಡು, ಸಂಜೆವರೆಗೆ ಬಂದ್ರೂ ಒಂದು ಸ್ವಲ್ಪ ಹೊತ್ತು ಹಾಕೋಣ ಅಂದ್ಕೊಂಡೆ, ಬಟ್ ಬರಲೇ ಇಲ್ಲ. ಆಮೇಲೆ ನಮ್ಮ ಅಪ್ಪ ಬೈಯೋಕ್ಕೆ ಶುರು ಮಾಡಿದ್ರು, ನಿಂಗೂ ಬಟ್ಟೆ ಇದೆ ಅಂತೀಯಾ, ನಿನ್ನ ಮಗಳಿಗೂ ಇದೆ ಅಂತೀಯ, ಹಸ್ಬೆಂಡ್ಗೂ ಒಂದಿದೆ, ಆ ಮಗುಗೆ ಏನು ಮಾಡಿತ್ತು ರಾಗುಗೆ, ಇಲ್ಲ ತೊಗೊಂಡು ಬರೋಣ ನಡಿ ಅಂತಂದ್ಬಿಟ್ಟು ಬಂದ್ವಿ. ಆಮೇಲೆ V2ಗೆ ಬಂದ್ಬಿಟ್ಟು ನಮ್ಮ ಪುಟ್ಟಿಗೂ ಕೂಡ ಒಂದು ಡ್ರೆಸ್ ತೊಗೊಂಡು, ನನ್ನ ಮಗನಿಗೆ ಒಂದು ಶರ್ಟ್ ತೊಗೊಂಡೆ ಅಷ್ಟೇ. ಒಂದು ಸ್ಲೀವ್ಲೆಸ್ ಶರ್ಟ್ ತೊಗೊಂಡೆ. ಇವಳು ಮಾತ್ರ ಅದೇನು ಜಾಸ್ತಿ ದುಡ್ಡಿಲ್ಲ, ಅದಕ್ಕೇನು ಒಂದು 70 ರುಪೀಸೋ 80 ರುಪೀಸೋ ಬಿಡದೇನೆ ಹಠ ಮಾಡಿ ಮೇಕಪ್ ಸಾಮಾನೆಲ್ಲ ಇದೆ, ಅದರಲ್ಲಿ ಆಟದ ಸಾಮಾನು ಬೇಕೇ ಬೇಕು ಅಂತ ತೆಗೆಸ್ಕೊಂಡ್ಲು. ಸೊ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದ್ವಿ. ನಮಗೆಲ್ಲ ಡ್ರೆಸ್ ಇತ್ತು ಆಲ್ರೆಡಿ. ನನಗೆ ನಮ್ಮ ಅತ್ತೆ ಕೊಟ್ಟಿದ್ದ ಸೀರೆ ಇತ್ತು, ಹಾಗೆ ರೀಸೆಂಟಾಗಿ ಒಂದು ಡ್ರೆಸ್ ತೊಗೊಂಡಿದ್ದಿತ್ತು. ಸೊ ಏನು ತೊಂದರೆ ಇರಲಿಲ್ಲ. ಸೊ ಆಮೇಲೆ ಮನೆಗೆ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಹಿಂದಿನ ದಿನ ಕ್ಲೀನ್ ಮಾಡಿ ಇಟ್ಕೊತಿದ್ದೆ ಯೂಶ್ವಲ್ ಆಗಿ. ಬಟ್ ಏನು ಮಾಡೋದು, ನಾನು ಹಿಂದಿನ ದಿನ ಬಂದುಬಿಟ್ಟು ಪೀರಿಯಡ್ಸ್ ಡೇಟಲ್ಲಿದ್ದೆ, 3 ಡೇಸ್ ಕಂಪ್ಲೀಟ್ ಆಗ್ತಾಯಿತ್ತು. ಸೊ ಹಾಗಾಗಿ ಯಾಕೆ ಬೇಕು ಅಂತ ಹೇಳಿ ನಾನು ಕ್ಲೀನ್ ಮಾಡಲಿಲ್ಲ. ಸೊ 3 ದಿನದ ಸ್ನಾನ ಮುಗಿಸಿ ಮತ್ತು ನಾನು ಯುಗಾದಿ ಹಬ್ಬದ ದಿನ ಮತ್ತೆ 4 ಡೇಸಿಗೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಂಜೆನೇ ಆಗೋಯಿತು. ದೇವ್ರ ಮನೆಯದೆಲ್ಲ ಪಾತ್ರೆ ತೊಳೆದಿಟ್ಟಿದ್ದಾರೆ. ನಮ್ಮಮ್ಮ ಪೂಜೆ ಮಾಡಬೇಕು. ನಾನು ದೇವ್ರ ಮನೆ ಫುಲ್ಲು ಗೋಡೆಗಳೆಲ್ಲ ಒರೆಸಿ, ಮೇಲ್ಗಡೆ ಫೋಟೋಗಳೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮಾವಿನ ತೋರಣ ಎಲ್ಲ ಕಟ್ಟಿ ರೆಡಿಯಾಗಿದೆ. ಮನೆಯವ್ರು ಹಾಕ್ಲಿಸ್ತಾ ಇದ್ದಾರೆ, ನಿದ್ದೆ ಮಾಡೋಕ್ಕಾಗಲೇ. ಟೈಮ್ ನೋಡಿದ್ರೆ 3:30 ಆಗಿದೆ. ಏನಕ್ಕೆ ದಬಾಗ್ತಿದ್ವಿ ಇಷ್ಟೊತ್ತು ಅಂದರೆ, ಇವತ್ತು ಗಂಗಾ ಇರಲಿಲ್ಲ. ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಿದ್ವಿ. ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋದು, ಪಿಲ್ಲೋ ಕವರ್ ಚೇಂಜ್ ಮಾಡೋದು, ಹಾಸಿಗೆ ಎಲ್ಲ ಹೊರಗಡೆ ಹಾಕಿದ್ವಿ. ನೋಡಿ, ಇದೆಲ್ಲ ಫುಲ್ ಕ್ಲೀನ್ ಮಾಡೋದಿತ್ತು. ಇಷ್ಟೆಲ್ಲ ಕ್ಲೀನಿಂಗು ಮತ್ತು ತೋರಣ ಕಟ್ಟೋದು ಏನೋ ಇದ್ದೇ ಇರುತ್ತಲ್ವ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಟ್ಟೆ ತೊಗೊಬರೋಕೆ ಕೊಟ್ಟೋಗ್ಬಿಟ್ವಿ ನಾವು. ಹೊಸ ಬಟ್ಟೆ ಬರುತ್ತೆ ಅಂತ ಆರ್ಡ್ರ್ ಮಾಡಿದ್ದೆ ನನ್ನ ಮಗನಿಗೆ. ದುರಾದೃಷ್ಟವಶಾತ್ ಬರಲೇ ಇಲ್ಲ. ಸೊ ಹೋಗಿ ನನ್ನ ಮಗನಿಗೆ ಬಟ್ಟೆ ತೊಗೊಂಬರೋಣ ಅಂತ ನೋಡಿ, ನಮ್ಮ ಪಾಪಗೆ ಹಾಕೊಂಡ್ಮೇಲೆ ತೋರಿಸ್ತೀನಿ. ನಮ್ಮ ಪಾಪಗೆ, ರಾಗುಗೆ ಮತ್ತು ನಮ್ಮ ಅಮ್ಮಂಗೆ ಅಂತಲೂ ಸೀರೆ ತಂದೆ. ನಮ್ಮ ಅಪ್ಪಂಗೆ ಬಟ್ಟೆಗಳಿದೆ ಆಲ್ರೆಡಿ. ಅವರು ಒಂದಷ್ಟು ಇನ್ನರ್ ವೇರ್ಸ್ ತೊಗೊಂಡ್ರು ಅಷ್ಟೇ. ಎಲ್ಲ ತೆಗೆದು ರೆಡಿಯಾಗಿದೆ. ನಾನೇ ಇವಾಗ ಆಲ್ರೆಡಿ ಬಂದ ತಕ್ಷಣ 2 ಗಂಟೆಗೆ ಮಾಡ್ಬೋದಿತ್ತು, ಬಟ್ ನಾನೇ ಸುಮ್ಮನೆ ಏನಕ್ಕೆ ಅಂತ ಹೇಳಿ ಮಾಡಿಲ್ಲ. ಮನೇನೂ ಎಲ್ಲ ಕ್ಲೀನಾಗಿದೆ, ಆಲ್ಮೋಸ್ಟ್ ಕ್ಲೀನಾಗಿಟ್ಟಿದೆ. ಇವಾಗ ಏನಿದ್ರು ಸ್ನಾನ ಎಲ್ಲ ರೆಡಿಯಾಗಿದೆ. ಇವಾಗ ಫುಲ್ಲು ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು 4 ಗಂಟೆ ಟೈಮ್ ಆಗಲಿ, ಸ್ವಲ್ಪ ತಂಪಾಗಲಿ, ಬಿಸಿಲೊತ್ತಲ್ಲಿ ಏನು ಮಾಡೋದು ಅಂತ ವೆಯ್ಟ್ ಮಾಡ್ತಿದ್ದೆ. ಈಗ ನಾನೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ 4 ಗಂಟೆ ಆಗುತ್ತೆ. ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಸಿಗ್ತೀನಿ. ಬಾಯ್. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಯುಗಾದಿ ಹಬ್ಬದ ದಿನ? ಇನ್ನೂ ಸ್ನಾನನೇ ಆಗಿಲ್ಲ.
ನಿಜವಾಗ್ಲೂ ನನ್ನ ಮಗಳನ್ನ ಪಡೆಯೋಕ್ಕಂತೂ ನಾನು ತುಂಬ ಬ್ಲೆಸ್ಸಡ್ ಅನಿಸುತ್ತೆ. ನಾನು ಮಾಡೋ ಪ್ರತಿಯೊಂದು ಕೆಲಸ ಕೂಡ ನೋಡ್ಕೊಂಬಿಟ್ಟಿರ್ತಾಳೆ. ನೋಡಿ ಅದರೊಳಗಡೆ ತೆಗೆದು ನಾನು ಕುಂಕುಮ ಹಾಕ್ಕೊತೀನಿ, ಒಂದು ಡಬ್ಬದಲ್ಲಿ ಕುಂಕುಮ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತೀನಿ, ಅದನ್ನು ತೆಗಿತಾ ಇದ್ದಾಳೆ ನೋಡಿ. ಶಿ ಈಸ್ ವೆರಿ ಕ್ಲವರ್ ಹೇಳಬೇಕು ಅಂತ ಹೇಳಿದ್ರೆ. ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾಳೆ, ಯಾರು ಹೇಗಿರ್ತಾರೆ ಏನು ಅಂತ. ಅವಳ ಜೊತೆ ಮುಚ್ಚಿಡೋದಕ್ಕೆ ಏನಾದರೂ ವಿಷಯಗಳನ್ನ ತುಂಬ ಕಷ್ಟ. ಬಟ್ ನನ್ನ ಮಗ ಹಾಗಲ್ಲ, ಸೆನ್ಸಿಟಿವ್, ತುಂಬ ಮರಗ್ತಾನೆ ಅವನು. ಬಟ್ ಇವಳಾಗಲ್ಲ, ಒಂಥರ ಸ್ಟ್ರೈಟ್ ಫಾರ್ವರ್ಡು, ಬೋಲ್ಡಾಗಿರ್ತಾಳೆ. ಅವಳನ್ನ ಇಷ್ಟಪಟ್ಟು ಮುದ್ದು ಮಾಡೋರ ಹತ್ರ ಹೋಗ್ತಾಳೆ, ಇಷ್ಟ ಇಲ್ಲ ಅಂತ ಇಗ್ನೋರ್ ಮಾಡೋರ ಹತ್ರ ಇಗ್ನೋರ್ ಮಾಡಿಕೊಂಡೇ ಇದ್ಬಿಡ್ತಾಳೆ. ಯಾರನ್ನು ಫೋರ್ಸಬಲಿ ಅವಳು ಹೋಗಬೇಕು ಅಂತ ಇಷ್ಟಪಡಲ್ಲ. ಅವಳನ್ನ ಇಷ್ಟಪಡೋರನ್ನ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಸೊ ಆ ಥರ ಒಂಥರ ಮೆಚ್ಯೂರ್ಡ್ ಗರ್ಲ್ ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ ಈ ವಯಸ್ಸಿನಲ್ಲಿ ಇಷ್ಟೊಂದು ಮೆಚುರಿಟಿ ಲೆವೆಲ್ ಇರಲಿಲ್ಲ ಅಂತಂದರೆ. ಇವಾಗಲೂ ನನ್ನ ಮಗನೂ ಕೂಡ ಕ್ಲೆವರ್ ಇದ್ದಾನೆ. ಬಟ್ ಏನು ಅಂದರೆ ಇವಳೊಂಥರ ಕಿಲಾಡಿ ಅಂತಾರಲ್ಲ ಆ ಥರ ನನ್ನ ಮಗ ಸ್ವಲ್ಪ ಪಾಪದವನು ಅಂತಾರಲ್ಲ ಆ ಥರ, ಏನು ಹೇಳಿದ್ರು ಮಾಡ್ತಾನೆ. ಈ ನಡುವೆ ಸ್ವಲ್ಪ ಅವಳನ್ನ ಜಾಸ್ತಿ ಇದು ಮಾಡೋದು ನೋಡಿ ಸ್ವಲ್ಪ ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ, ಆ ಥರ ಆಗ್ತಿದ್ದಾನೆ. ನೋಡಬೇಕು ಫ್ಯೂಚರೆಲ್ಲ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ನಾವು ಅವತ್ತು ಯುಗಾದಿ ಹಬ್ಬನ ಮುಗಿಸ್ಕೊಂಡು ಅಲ್ಲೇ ಚೌಡೇಶ್ವರಿ ಟೆಂಪಲ್ ಅಂತ ಇತ್ತು, ನಮ್ಮ ಅಪ್ಪ ಬೈಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಬೆಳಗ್ಗೆ ಶುರು ಮಾಡಿದವಳು ನೀನು ಸಂಜೆವರೆಗೂ ಇದೇ ಮಾಡಿದೆ, ಇನ್ನೆಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗೋದು ಅಂತ. ಆಲ್ರೆಡಿ 8 o'clock 7 o'clock ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ದೂರದ ದೇವಸ್ಥಾನ ಬೇಡ, ನನಗೆ ತುಂಬ ಹಿಂದಗಡೆ ಕೀಲು ನೋವ್ತಾ ಇದೆ, ಆಗ್ತಾನೇ ಇಲ್ಲ ನನಗೆ ಅಂತ ಹೇಳಿ ಪಕ್ಕದಲ್ಲೇ ಇರುವಂತಹ ಒಂದು ಚೌಡೇಶ್ವರಿ ಟೆಂಪಲ್ಗೆ ಹೋಗಿ ನಮ್ಮ ಅಪ್ಪನ ಕರ್ಕೊಂಡು ಬಂದು ಮನೆಗೆ ಬಿಟ್ಬಿಟ್ವಿ. ಆಮೇಲೆ ನಾನು ಒಬ್ಬ ಇಬ್ಬರು ಪಕ್ಕದಲ್ಲೇ ಇರೋ ವಿನಯ್ ಗುರೂಜಿ ಆಶ್ರಮಕ್ಕೆ ಹೋಗಿದ್ವಿ. ಅಲ್ಲಿ ತುಂಬಾ ಚೆನ್ನಾಗಿ ಈ ಥರ ಲೈಟೆಲ್ಲ ಆಫ್ ಮಾಡಿ ಬರೀ ದೀಪದಲ್ಲೇ ಬೆಳಗಿ ಅವಧೂತರುಗಳಿದ್ರಲ್ಲ ಅವ್ರನ್ನೆಲ್ಲರನ್ನೂ ಕೂಡ ಗುರೂಜಿಗಳನ್ನು ಪೂಜೆ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ನಮ್ಮ ಅಮ್ಮನಿಗೆ ಸ್ವಲ್ಪ ಇಷ್ಟ ಇವಾಗ ಈ ಥರ ಪೀಸ್ಫುಲ್ ಪ್ಲೇಸ್ಗೆ ಹೋಗಿ ಕೂತ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ನಮ್ಮ ಯುಗಾದಿ ಹಬ್ಬ ಮುಗೀತು ಅಂತಲೇ ಹೇಳ್ಬೋದು. ಸೊ ಮನೆಗೆ ಬಂದಮೇಲೆ ಮಕ್ಕಳು ಆಟ ಆಡ್ತಾಯಿದ್ರು, ಅದನ್ನೇ ಒಂದು ವಿಡಿಯೋ ಮಾಡಿದ್ದೀನಿ. ಹಾಗೆ ಪಿಕ್ಚರ್ಸ್ಗಳು ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ. ಸೊ ಹಾಗೆಯೇ ಯುಗಾದಿ ಹಬ್ಬದ ದಿನ ಗುರುವಾರ ಕೂಡ ಬಂದಿರೋದ್ರಿಂದ ಗುರುರಾಯರ ಮಠಕ್ಕೆ ಕೂಡ ಹೋಗಿದ್ವಿ. ಫಸ್ಟು ರಾಘವೇಂದ್ರ ಮಠಕ್ಕೆ ಹೋಗಿ ಆಮೇಲೆ ನಮ್ಮ ಮನೆ ದೇವರು ಚೌಡೇಶ್ವರಿ, ಆ್ಯಕ್ಚುಲಿ ಅಳಗಂಚಿ ದೇವಮ್ಮ, ಅಲ್ಲಿ ಇಲ್ಲ ಹತ್ತಿರದಲ್ಲಿಲ್ಲ, ಚೌಡೇಶ್ವರಿ ಸಿಗುತ್ತೆ. ಹಾಗಾಗಿ ಚೌಡೇಶ್ವರಿಗೆ ಹೋದ್ವಿ. ಅಲ್ಲಿಂದ ಆಮೇಲೆ ಪಕ್ಕದಲ್ಲಿರೋ ವಿನಯ್ ಗುರೂಜಿ ಆಶ್ರಮಕ್ಕೆ ಹೋಗಿ ಅಲ್ಲೂ ದರ್ಶನ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡಿದ್ನಲ್ವ, ಸೊ ಅದನ್ನು ಇಷ್ಟು ದಿವಸ ಫೇಸ್ಬುಕ್ಗೆ ಇನ್ಸ್ಟಾಗೆ ಅಪ್ಲೋಡ್ ಮಾಡ್ತಾ ಇದ್ದೆ. ಈ ಸರಿ ಅಪ್ಲೋಡ್ ಮಾಡಿಲ್ಲ. ಸೊ ಏನೋ ಇವಾಗ ಅಪ್ಲೋಡ್ ಮಾಡಬೇಕು ಅನ್ನಿಸ್ತು, ಮಾಡಿದ್ದೀನಿ ನೋಡಿ.